ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವರು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಸ್ಟೋರಿ ಏನು ಅಂತ ನೋಡೋದಾದರೆ, ಅಮೆರಿಕದ ಡೀಲ್ ಹೆಸರಲ್ಲಿ ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರ ಭಾರಿ ದ್ರೋಹ ಮಾಡಿದೆ ಅಂತ ರಾಹುಲ್ ಗಾಂಧಿಯವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ದೇಶದ ಹಸುಗಳಿಗೆ ಅಮೆರಿಕದ ಆಹಾರವನ್ನು ನಾವು ಕೊಡಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ರು. ದೇಶೀಯ ಸೋಯಾ ಬೆಲೆ ಕುಸಿಯೋದಿಲ್ವಾ ಆಗ? ಯಾಕಂದರೆ ಈಗ ಅಮೆರಿಕಾದಿಂದ ಬರುವಂಥ ಪ್ರಾಡಕ್ಟ್ಗಳೇನಿದೆ ಅದಕ್ಕೆ ಝೀರೋ ಟ್ಯಾರಿಫ್ ಹಾಕಿದ್ರೆ ಇಲ್ಲಿ ಟ್ಯಾಕ್ಸೇ ಇಲ್ಲ, ನಾರ್ಮಲ್ ಟ್ಯಾಕ್ಸ್ಗೆ ಅವ್ರು ಫೈಟ್ ಮಾಡಬೇಕಾಗುತ್ತೆ. ಆಗ ದೇಶದಲ್ಲಿ ರೈತರು ಬೆಳೆದಿರುವಂತಹ ಸೋಯಾ ಏನಿದೆ ಅದರ ಬೆಲೆ ಕುಸಿತ ಆಗೋದಿಲ್ವಾ ಅಂತ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ ವಿಷಯದಲ್ಲಿ ಹರಿತಗೊಳಿಸಿರುವಂತಹ ಲೋಕಸಭೆ ವಿಪಕ್ಷ ನಾಯಕ ಅವರು ಒಪ್ಪಂದವನ್ನು ದೇಶದ ಕೃಷಿಕರಿಗೆ ಆಗ್ತಾ ಇರುವಂತಹ ದ್ರೋಹ ಅಂತ ಕಿಡಿಕಾರಿದ್ರು. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಉದ್ದೇಶಿಸಿ ಎಕ್ಸ್ನಲ್ಲಿ 5 ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರು ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡುತ್ತಾ ಕೇಂದ್ರ ಸರ್ಕಾರ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಜೊತೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಈ ಒಪ್ಪಂದಗಳ ಕುರಿತು ರಾಹುಲ್ ಗಾಂಧಿಯವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. 5 ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅಂದರೆ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಯಾಕೆ ಮಾತನಾಡ್ತಾ ಇದೆ, ಅಮೆರಿಕ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತವನ್ನು ಗೈಡ್ಲೈನ್ ಮಾಡ್ತಾ ಇದೆ, ಭಾರತದ ಮೇಲೆ ಏಕಾಧಿಪತ್ಯವನ್ನು ಅದು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಭಾರತ ಸರ್ಕಾರ ಯಾಕೆ ಘೋಷಣೆ ಮಾಡಲಿಲ್ಲ, ರೈತರಿಗಾಗುವಂತಹ ಲಾಭ ಏನು, ಜೊತೆಗೆ ಇದರಿಂದ ಭಾರತದ ಡೈರಿ ಸೆಕ್ಟರ್ಗೆ ಆಗುವಂತಹ ಲಾಭ ಏನು, ಡೈರಿ ಸೆಕ್ಟರ್ ಇದರಿಂದ ಉದ್ಧಾರ ಆಗುತ್ತಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡುತ್ತಾ ಅನ್ನುವಂಥದ್ದನ್ನು